ಕಾಳಿದಾಸ ದಾರಿಯಲ್ಲಿ ಬರ್ತಾ ಇದ್ದಾನೆ, ಪಾಪ ನೀರಡಿಕೆ ಆಗಿದೆ. ನೀ ಬಾವಿಯನ್ನ ಸೇದುವಂತಹ ಮಹಿಳೆಯ ಹತ್ತಿರ ಹೋದ, ನೀರು ಕೊಡು ಅಂತ ಕೇಳಿದ. ಯಾರು? ಕಾಳಿದಾಸ. ಸಂಸ್ಕೃತದ ಸಾಹಿತ್ಯಾಕಾಶದಲ್ಲಿ ಧ್ರುವ ನಕ್ಷತ್ರನಾಗಿ ಮೆರೆದಂತಹ ಕಾಳಿದಾಸ. ಆ ಕಾಳಿದಾಸನ ಹತ್ತಿರ ಕಾಳಿದಾಸ ಬಂದು ಆ ಸ್ತ್ರೀ ಹತ್ತಿರ ಕೇಳಿದರೆ ಸ್ತ್ರೀ ಹೇಳ್ತಾಳಂತೆ, ನೀನು ಯಾರು ಅಂತ ಪರಿಚಯ ಇಲ್ಲ ಅಂದಮೇಲೆ ನಾನು ಹೇಗೆ ನಿನಗೆ ನೀರು ಕೊಡ್ಲಿ ಅಂತಾಳೆ. ಆಗ ಅವನು ಹೇಳ್ದ, ಇಲ್ಲ ನಾನೊಬ್ಬ ಪ್ರವಾಸಿ ಅಂತ ತಿಳಿದುಕೋ ಅಂತ ಹೇಳಿದ. ಅದಕ್ಕೆ ಆ ಸ್ತ್ರೀ ಹೇಳ್ತಾಳಂತೆ, ಜಗತ್ತಿನಲ್ಲಿ ಇಬ್ಬರೇ ಪ್ರವಾಸಿಗರು, ಒಂದು ಸೂರ್ಯ, ಒಂದು ಚಂದ್ರ. ಅವರಿಬ್ಬರೇ ಪ್ರವಾಸಿಗರು, ಎಲ್ಲಾ ಊರಿನಲ್ಲಿಯೂ ಇರ್ತಾರೆ, ಎಲ್ಲಾ ಕಡೆನೂ ಮುಳುಗ್ತಾರೆ, ಎಲ್ಲಾ ಕಡೆನೂ ಹೇಳ್ತಾರೆ, ಅವರಿಬ್ಬರೇ ಪ್ರವಾಸಿಗರು ಅಂತ ಹೇಳಿದ. ಸರಿ, ಕಾಳಿದಾಸ ಅಂತಾನೆ, ಇಲ್ಲ ನಾನೊಬ್ಬ ಅತಿಥಿ ಅಂತ ತಿಳಿದುಕೋ ಅಂತ. ಅದಕ್ಕೆ ಆ ಸ್ತ್ರೀ ಹೇಳ್ತಾಳೆ, ಜಗತ್ತಿನಲ್ಲಿ ಇಬ್ಬರೇ ಅತಿಥಿಗಳು, ಒಂದು ಯೌವನ, ಇನ್ನೊಂದು ಹಣ. ಅದು ಬರುತ್ತೆ ಹೋಗುತ್ತೆ, ಅತಿಥಿಗಳು ಹಾಗೇನೆ ಬರ್ತಾರೆ ಹೋಗ್ತಾರೆ, ಯಾರೂ ಇರೋದೇ ಇಲ್ಲ. ಅಂದ ಮೇಲೆ ಒಂದು ಯೌವನ, ಒಂದು ಹಣ, ಇದು ಇಬ್ಬರೇ ಅತಿಥಿಗಳು, ನೀನಲ್ಲ ಅಂತಾಳೆ. ಮತ್ತೆ ಕಾಳಿದಾಸ ಅಂತಾನೆ, ಇಲ್ಲ ನಾನೊಬ್ಬ ಸಹನಾಶೀಲ ವ್ಯಕ್ತಿ ಅಂತ ಹೇಳಿಕೊಳ್ತಾನೆ. ಜಗತ್ತಿನಲ್ಲಿ ಇಬ್ಬರೇ ಸಹನಾಶೀಲ ವ್ಯಕ್ತಿಗಳು ಅಂತಾಳೆ ಹೆಣ್ಮಗಳು. ಯಾರು ಅಂತ ಕೇಳಿದರೆ, ಒಂದು ಭೂಮಿ, ಇನ್ನೊಂದು ಗಿಡ. ನಾವು ಕಲ್ಲು ಒಗೆದರೂ ಹಣ್ಣನ್ನ ಕೊಡ್ತದೆ, ನಾವು ಏನು ಮಾಡಿದರೂ ಭೂಮಿ ನಮ್ಮನ್ನ ಎತ್ತಿ ಹಿಡಿತದೆ. ಅವರಿಬ್ಬರೇ ಸಹನಾಶೀಲ ವ್ಯಕ್ತಿಗಳು ಅಂತ. ಕೊನೆಗೆ ಕಾಳಿದಾಸ ಅಂತಾನೆ, ನಾನೊಬ್ಬ ಹಠವಾದಿ ಅಂತ ತಿಳಿದುಕೋ ಅಂತ. ಜಗತ್ತಿನಲ್ಲಿ ಇಬ್ಬರೇ ಹಠವಾದಿಗಳು ಅಂತಾರವಳು. ನೋಡಿ ಕಾಳಿದಾಸನ ಪರಿಸ್ಥಿತಿ ಏನಾಗಿರಬೇಡ. ಎಲ್ಲದಕ್ಕೂ ಒಂದೊಂದು ಉತ್ತರವನ್ನ ಕೊಟ್ರೆ, ನಾವು ಒಂದು ನಿಮಿಷ ಲೋಟದಲ್ಲಿ ನೀರು ಹಾಕದೇ ಇದ್ರೆ ಎದ್ದು ಹೋಗಿ ತಗೊಂಡು ಬರ್ತೇವೆ, ಮಡ್ನೀರ್ ಅನ್ನೋದು ನೋಡೋದಿಲ್ಲ. ಪಾಪ ಕಾಳಿದಾಸ ಉತ್ತರವನ್ನ ಕೊಡ್ತಾ ಇದ್ದಾನೆ, ನಾನೊಬ್ಬ ಹಠವಾದಿ ಅಂತ ಹೇಳಿದ. ಅದಕ್ಕೆ ಆ ಮಹಿಳೆ ಹೇಳ್ತಾಳೆ, ಜಗತ್ತಿನಲ್ಲಿ ಇಬ್ಬರೇ ಹಠವಾದಿಗಳು ಅಂತ, ಒಂದು ಕೂದಲು, ಇನ್ನೊಂದು ಉಗುರು, ಬೇಡ ಅಂದ್ರೂ ಬೆಳೀತದೆ ಪಾಪ. ಅಂತಹ ಹಠವಾದಿಗಳು ಯಾರೂ ಇಲ್ಲೇ ಇಲ್ಲ. ಅಂದ ಮೇಲೆ ಮತ್ತೆ ಕೊನೆಗೆ ಸಿಟ್ಟು ಬಂತು ಕಾಳಿದಾಸನಿಗೆ. ಕಾಳಿದಾಸ ಹೇಳ್ತಾನೆ, ನಾನೊಬ್ಬ ಮೂರ್ಖ ಅಂತ. ನೋಡಿ, ಸಾಹಿತ್ಯಾಕಾಶದಲ್ಲಿ ಧ್ರುವತಾರೆಯಾಗಿ ಮೆರೆದ ಆ ಕಾಳಿದಾಸ ಹೇಳ್ತಾನೆ, ನಾನೊಬ್ಬ ಮೂರ್ಖ ಅಂತ. ಅದಕ್ಕೆ ಆ ಸ್ತ್ರೀ ಹೇಳ್ತಾಳೆ, ಜಗತ್ತಿನಲ್ಲಿ ಇಬ್ಬರೇ ಮೂರ್ಖರು ಅಂತಂತಾಳೆ. ಎಲ್ಲಾ ಮುಗಿಸಿ ಶಾಣೆಯ ಆಯ್ತು, ಪಂಡಿತ ಅಂತಾಯ್ತು, ವಿದ್ವಾಂಸ ಆಯ್ತು, ಸಹನಾಶೀಲ ವ್ಯಕ್ತಿ ಆಯ್ತು, ಏನಾದ್ರೂ ಕೂಡ ಉತ್ತರ ಬರ್ತಾನೇ ಇತ್ತು. ಮೂರ್ಖ ಅಂತ ಹೇಳಿದಾಗಲೂ ಕೂಡ ಉತ್ತರ ಬಂತು, ಜಗತ್ತಿನಲ್ಲಿ ಇಬ್ಬರೇ ಮೂರ್ಖರು. ಯಾರಿಬ್ಬರು ಅಂತಂದರೆ, ರಾಜ್ಯದ ಬಗ್ಗೆ ಪರಿಜ್ಞಾನ ಇಲ್ಲದೇನೆ ರಾಜ್ಯವಾಳುವಂತಹ ರಾಜ, ಅವನಲ್ಲಿ ಗುಣಗಳಿಲ್ಲದೇ ಇದ್ದರೂ ಕೂಡ ಹೊಗಳುವಂತಹ ಮಂತ್ರಿ, ಇವರಿಬ್ಬರು ಮೂರ್ಖರು ಅಂತ ಹೇಳ್ತಾಳೆ. ಕೊನೆಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿಬಿಟ್ಟ ಕಾಳಿದಾಸ. ತಪ್ಪಾಯಿತು ಅಂತ ಆಗ ಮುಖ ಎತ್ತಿ ನೋಡಿದರೆ ಆ ಸ್ತ್ರೀ ಸರಸ್ವತಿಯಾಗಿ ನಿಂತಿದ್ದಾಳೆ. ಆಗ ಹೇಳ್ತಾಳೆ, ನಿನ್ನ ಅರಿವು ನೀನಿದ್ದರೆ ನೀನು ಮನುಷ್ಯನಾಗ್ತೀಯ ಅಂತ. ಮಕ್ಕಳನ್ನ ಹಣದ ಹರಿವಿನಲ್ಲಿ ಬೆಳೆಸಿದರೆ ಮಕ್ಕಳು ಶ್ರೀಮಂತರಾಗ್ತಾರೆ, ಅದೇ ಮಕ್ಕಳನ್ನ ಬಡತನದ ಸೋಗೆಯಲ್ಲಿ ಬೆಳೆಸಿದರೆ ಮಕ್ಕಳು ಮನುಷ್ಯ